ಮಂಡ್ಯದಲ್ಲಿ ಶಾಲೆ ಶೌಚಾಲಯ ಸ್ವಚ್ಛತೆಗೆ ಹಣ ವಸೂಲಿ ಮಾಡ್ತಾ ಇರುವಂತಹ ಆರೋಪ ಕೇಳಿಬರ್ತಾ ಇದೆ. ಕೆಆರ್ ಪೇಟೆ ಕೆಪಿಎಸ್ ಶಾಲೆಯಲ್ಲಿ ಹಣ ವಸೂಲಿ ಮಾಡಿದ ಆರೋಪ ಕೇಳಿಬರ್ತಾ ಇದೆ. ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಕೆಆರ್ ಪೇಟೆಯಲ್ಲಿ ಸಂಘಟನೆಗಳು ಪೋಷಕರ ನಡುವೆ ಈ ವಿಚಾರ ಜಟಾಪಟಿಗೆ ಕಾರಣವಾಯಿತು. ಹಣ ವಸೂಲಿ ಖಂಡಿಸಿ ಸಂಘಟನೆಗಳು ಹಣ ಭಿಕ್ಷಾಟನೆ ಅಭಿಯಾನವನ್ನು ಮಾಡಿದ್ದಾವೆ. ಶಾಲಾ ಮಕ್ಕಳ ಪೋಷಕರಿಂದ ಸಂಘಟನೆ ಭಿಕ್ಷಾಟನೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಶಾಲೆಗೆ ಹಣ ನೀಡೋದಕ್ಕೆ ಭಿಕ್ಷೆ ಬೇಡಿ ಸಂಗ್ರಹಿಸ್ತಾ ಇದ್ದಾರೆ ಹಲವಾರು ಸಂಘಟನೆಯವರು. ಸರ್ಕಾರದ ಗಮನ ಸೆಳೆಯೋದಕ್ಕೆ ಭಿಕ್ಷೆ ಬೇಡಿ ಹಣ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಶೌಚಾಲಯ ಸ್ವಚ್ಛತೆ ಮಾಡೋದಕ್ಕೆ ದುಡ್ಡು ಕೊಡಬೇಕಂತೀಗ. ಹೀಗಾಗಿ ಕೊನೆಗೆ ಶೌಚಾಲಯ ಸ್ವಚ್ಛ ಮಾಡಿಸ್ಕೊಡ್ಬೇಕು ನಾವು ಮಕ್ಕಳಿಗೆ, ದಯವಿಟ್ಟು ಭಿಕ್ಷೆ ಹಾಕಿ ಅಂತ ಕನ್ನಡ ಪರ ಹೋರಾಟಗಾರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಏನು ನಮ್ಮ ಕೆಆರ್ ಪೇಟೆ ಪಟ್ಟಣದಲ್ಲಿ 115 ವರ್ಷ ಇತಿಹಾಸ ಇರತಕ್ಕಂಥ ಒಂದು ಕನ್ನಡ ಶಾಲೆ ಇದೆ. ಆ ಕನ್ನಡ ಶಾಲೆಯ STMC ಮುಖ್ಯ ಅಧ್ಯಕ್ಷರೇ MLA ಅವರು ಬರ್ತಾರೆ. ಕಳೆದ ಬಾರಿ 5,000 ಡೊನೇಷನ್ನ ತಗೋತಾಯಿದ್ರು. ಸರ್ಕಾರಿ ಶಾಲೆಗೆ ಡೊನೇಷನ್ ಯಾಕೆ ತಗೋತೀರಿ ಅಂತ ಕೇಳದಂಥ ಸಂದರ್ಭದಲ್ಲಿ ಈಗ 1,000ಕ್ಕೆ ಬಂದಿದ್ದಾರೆ. 1,000 ಯಾಕೆ ತಗೋಬೇಕು ಸರ್ಕಾರಿ ಶಾಲೆಗೆ? ಎಲ್ಲಾದರೂ ಕಾನೂನಲ್ಲಿ ಇದೆಯಾ? ಈಗ ನೋಡಿ, ನೀವು ಆ ಥರ ಏನಾದರೂ ಸರ್ಕಾರಿ ಶಾಲೆಗೆ ನೀವೇನಾದರೂ ಡೊನೇಷನ್ ಏನಾದರೂ ಕಲೆಕ್ಟ್ ಮಾಡಬೇಕು, ಏನಾದ್ರು ಆ ಥರ ಏನಾದ್ರು ಇದ್ದರೆ ಸ್ವಇಚ್ಛೆಯಿಂದ ಯಾರು ದಾನವನ್ನು ಕೊಡ್ತಾರೆ ಅಂಥವ್ರ ಹತ್ರ ನೀವು ದಾನ ಕಲೆಕ್ಟ್ ಮಾಡ್ಕೊಳ್ಳಿ. ಸರಿ, ಯಾವುದೇ ಥರ ಆರೋಪಗಳಿಗೆ ಇಲ್ಲಿ ಜಾಗನೇ ಇಲ್ಲ. ಯಾಕಂದರೆ ಯಾವುದೇ ಥರ STMC ಸದಸ್ಯರುಗಳು ಕೂಡ ಫಿಕ್ಸ್ ಮಾಡಿಲ್ಲ ಇಷ್ಟು ಅಮೌಂಟ್ ಕೊಡಬೇಕು ಸರ್ಕಾರಿ ಶಾಲೆಗೆ ಅಂತ. ಉಚಿತ ಶಿಕ್ಷಣವನ್ನೇ ನೀಡ್ತಾ ಇರೋದು. ಆದರೆ ಏನಂದರೆ ಈಗ ಶೈಕ್ಷಣಿಕ ಅಭಿವೃದ್ಧಿಗೆ, ಮಕ್ಕಳ ಶಿಕ್ಷಣ ಅಭಿವೃದ್ಧಿಗೆ, ಶಾಲಾಭಿವೃದ್ಧಿಗೆ ಸ್ವಲ್ಪ ದುಡ್ಡುಗಳು, ಹಣ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳು ಇರುತ್ತೆ. ಆಮೇಲೆ ಏನಂದರೆ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲಿ 2,400 ಮಕ್ಕಳು ಓದ್ತಾ ಇರೋಂಥ ಶಾಲೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ತುಂಬ ಇರುತ್ತೆ.